ರಾಜಕಾಲುವೆಗೆ ಬಿದ್ದು 5 ವರ್ಷದ ಮಗು ಸಾವನ್ನಪ್ಪಿದಂತಹ ಘಟನೆಯೊಂದು ನಡೆದಿದೆ. ಬೀದರ್ನಲ್ಲಿ ನಡೆದಂತಹ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. 5 ವರ್ಷದ ಅವಿನಾಶ್ ಮೃತ ಬಾಲಕ. ಬೀದರ್ ತಾಲೂಕಿನ ಮಲ್ಲಿಕ್ ಮರ್ಜಾಪುರ ಗ್ರಾಮದಲ್ಲಿ ದುರಂತ ನಡೆದಿದೆ. ಮನೆ ಮುಂದೆ ಆಟವಾಡುವಂತಹ ಸಂದರ್ಭದಲ್ಲಿ ಅವಿನಾಶ್ ರಾಜಕಾಲುವೆಗೆ ಹೋಗಿ ಬೀಳ್ತಾನೆ. ಸಂಜೆಯಿಂದ ಬಾಲಕನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗಿತ್ತು. ರಾತ್ರಿ ವೇಳೆ ಶವವಾಗಿ ಪತ್ತೆಯಾಗಿದ್ದಾನೆ. ಬಾಲಕನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 5 ವರ್ಷದ ಪುಟ್ಟ ಕಂದಮ್ಮ ಅವಿನಾಶ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಇದೇ ಅವಿನಾಶ್ ಶವವಾಗಿ ಪತ್ತೆಯಾಗಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮನೆ ಮುಂದೆ ಆಟವಾಡ್ತಾ ಇದ್ದಂತಹ ಅವಿನಾಶ್ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗ್ಬಿಡ್ತಾರೆ. ಎಲ್ಲಿಗೆ ಹೋದ, ಏನಾಯಿತು ಅಂಥೇಳಿ ಇಡೀ ಊರನ್ನು ಕುಟುಂಬಸ್ಥರು ಹುಡುಕ್ತಾರೆ. ಬಟ್ ಮನೆ ಎದುರಿಗಿನ ರಾಜಕಾಲುವೆಯಲ್ಲಿಯೇ ಈತನ ಮೃತದೇಹ ಸಿಕ್ಕಿರುವಂಥದ್ದು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.